ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯ ಸರ್ಕಾರದಿಂದ ಭೂ ಒಡೆತನ ಎನ್ನುವ ಒಂದು ಯೋಜನೆಯನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ಯೋಜನೆಯಲ್ಲಿ ಯಾರಿಗೆಲ್ಲ ಮಹಿಳೆಯರಿಗೆ ಅವರ ಹೆಸರಲ್ಲಿ ಜಮೀನು ಇರೋದಿಲ್ವೋ ಅಂತವರು ಅರ್ಜಿಯನ್ನು ಹಾಕಿ ಜಮೀನನ್ನ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಈ ಒಂದು ಯೋಜನೆಗೆ ಕೇವಲ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು, ಯಾವತ್ತು ಕೊನೆಯ ದಿನಾಂಕ, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ನಂತರ ಲ್ಯಾಂಡ್ ಅನ್ನ ಯಾವ ರೀತಿ ನಾವು ಪಡ್ಕೊಳ್ಳೋದು, ಈ ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಮುಖಾಂತರ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ರೈಟ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನ ಒಂದ್ಸರಿ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮೊದಲೇ ಬರುತ್ತೆ ಸ್ನೇಹಿತರೆ. ಇನ್ನು ಯಾವುದಪ್ಪ ಈ ಒಂದು ಯೋಜನೆ ಅಂತ ಅಂದ್ರೆ ಭೂ ಒಡೆತನ ಯೋಜನೆ ಅಂತ ಅಂತಾರೆ. ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಗಂಡ ಘಟಕದ ವೆಚ್ಚದಲ್ಲಿ ಕೃಷಿ ಜಮೀನನ್ನು ಖರೀದಿಸಿ ನೀಡಲಾಗುವುದು. ಸೊ ಯಾರಿಗೆಲ್ಲ ಮಹಿಳೆಯರಿಗೆ ಜಮೀನು ಇರೋದಿಲ್ವೋ ಅಂತ ಅವ್ರಿಗೆ ಕೃಷಿ ಭೂಮಿಯನ್ನು ಖರೀದಿಸಿ ಅವರ ಹೆಸರಿಗೆ ರಿಜಿಸ್ಟರ್ ಮಾಡಲಾಗುತ್ತದೆ. ಇದರಲ್ಲಿ 20 ಲಕ್ಷದಿಂದ ಹಿಡಿದು 25 ಲಕ್ಷದವರೆಗೆ ಸರ್ಕಾರನೇ ಖರೀದಿ ಮಾಡಿ ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡುತ್ತೆ. ಈಗ ಉದಾಹರಣೆಗೆ 20 ಲಕ್ಷದಷ್ಟು ಜಮೀನನ್ನ ಖರೀದಿ ಮಾಡಿದ್ರೆ ಅದರಲ್ಲಿ ನಾವು ಅರ್ಧದಷ್ಟು ಮಾತ್ರ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. 20 ಲಕ್ಷದಷ್ಟು ಜಮೀನನ್ನು ಖರೀದಿ ಮಾಡಿದ್ರೆ ಇನ್ನು ನಾವು 10 ಲಕ್ಷವನ್ನ ಸರ್ಕಾರಕ್ಕೆ ನಿಗಮಕ್ಕೆ ಕಟ್ಟಬೇಕಾಗುತ್ತೆ. ಇನ್ನು 10 ಲಕ್ಷ ಬಂದ್ಬಿಟ್ಟು ಸಬ್ಸಿಡಿ ಆಗಿರುತ್ತೆ, ಇನ್ನು 10 ಲಕ್ಷ ಮಾತ್ರ ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮಗೆ ನಿಮ್ಮ ಹೆಸರಲ್ಲಿ 25 ಲಕ್ಷದಷ್ಟು ಜಮೀನನ್ನು ಖರೀದಿ ಮಾಡಿ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿದ್ರೆ ನಾವು 12,50,000 ರೂಪಾಯಿ ಮಾತ್ರ ನಿಗಮಕ್ಕೆ ಕಟ್ಟಬೇಕಾಗುತ್ತೆ. ಇನ್ನು 12,50,000 ರೂಪಾಯಿ ನಮಗೆ ಸಬ್ಸಿಡಿ ಸಿಗುತ್ತೆ. ಇನ್ನು ಈ ಒಂದು ಯೋಜನೆಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತ ಅಂದರೆ ಬೆಂಗಳೂರು 1 ಆಗಿರ್ಬೋದು, ಕರ್ನಾಟಕ 1 ಆಗಿರ್ಬೋದು, ಗ್ರಾಮ 1 ಆಗಿರ್ಬೋದು. ಅದೇ ರೀತಿಯಾಗಿ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಸೆಲ್ಫ್ ರಿಜಿಸ್ಟರ್ ಮಾಡಿಕೊಂಡು ನೀವೇ ನಿಮ್ಮ ಮೊಬೈಲಲ್ಲೂ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತಪ್ಪ ಅಂತ ಅಂದರೆ 10/10/2024 ಆಗಿರುತ್ತೆ. ಅಷ್ಟರ ಒಳಗಾಗಿ ನೀವು ನಾನು ಹೇಳ್ತಕ್ಕಂಥ ಡಾಕ್ಯುಮೆಂಟನ್ನು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಎತ್ಕೊಂಡೋದ್ರೆ ಅಥವಾ ನೀವೇ ನಿಮ್ಮ ಮೊಬೈಲಲ್ಲೂ ಸಹ ಹಾಕ್ಕೋಬೋದು. ಈ ಒಂದು ಭೂ ಒಡೆತನ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಅಂದರೆ ನಿಮಗೆ ಅರ್ಜಿ ಆಗಿಬಿಟ್ಟು ಒಂದು ಅಕ್ಲಾರ್ಜ್ಮೆಂಟನ್ನು ಕೊಡ್ತಾರೆ. ಆ ಅಕ್ಲಾರ್ಜ್ಮೆಂಟ್ ಮುಖಾಂತರ ನಾವು ಯಾವ ರೀತಿ ಲೋನನ್ನು ಸ್ಯಾಂಕ್ಷನ್ ಮಾಡ್ಕೋಬೋದು, ಲ್ಯಾಂಡನ್ನು ಸ್ಯಾಂಕ್ಷನ್ ಮಾಡ್ಕೋಬೋದು ಅಂತ ಆಲ್ರೆಡಿ ನಾನು ವಿಡಿಯೋವನ್ನು ಹಾಕಿದ್ದೀನಿ, ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಅದನ್ನು ನೋಡಿಕೊಂಡು ನೀವು ಆ ರೀತಿ ಮಾಡಿದಾಗ ನಿಮಗೆ ಲೋನ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ. ಇನ್ನು ಭೂ ಒಡೆತನ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ನೀವು ಸೈಬರ್ ಸೆಂಟರ್ ಹತ್ರ ಎತ್ಕೊಂಡು ಹೋಗ್ಬೇಕಪ್ಪ ಅಂತ ಅಂದರೆ ನಿಮ್ಮದು ಆಧಾರ್ ಕಾರ್ಡು, ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಎತ್ಕೊಂಡು ಹೋಗ್ಬೇಕಾಗುತ್ತೆ. ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮದೊಂದು ಫೋಟೋ ಬೇಕಾಗುತ್ತೆ, ನಂತರ ನಿಮ್ಮದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ನಂತರ ಭೂಮಿ ಇಲ್ಲದೆ ಇರತಕ್ಕಂಥ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿದ್ರೆ ಭೂ ಒಡೆತನ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಇನ್ನು ಯಾವ ಕ್ಯಾಸ್ಟ್ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಪ್ಪ ಅಂತ ಅಂದರೆ ಪರಿಶಿಷ್ಟ ಜಾತಿ, ನಂತರ ಪರಿಶಿಷ್ಟ ಪಂಗಡದ ಮಹಿಳೆಯರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ತುಂಬ ನಿಗಮದವರು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ನಿಗಮ ಅಂತ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಆದಿಜಾಂಬೋ ಅಭಿವೃದ್ಧಿ ನಿಗಮ, ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮ. ಈ ಒಂದು 6 ನಿಗಮದವರು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಅದು ಏನಪ್ಪ ಅಂತ ಅಂದರೆ ಸರ್ ನಾವು ಆದಿ ಕರ್ನಾಟಕದವರು ಅಥವಾ ಆದಿ ಜಾಂಬವದವರು ಅಥವಾ ನಾವು ನಾಯಕ ಕ್ಯಾಸ್ಟ್ಗೆ ಸೇರಿದವರು ನಾವು ಯಾವ ನಿಗಮಕ್ಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲ ಅಂತ ನಿಮ್ಗೊಂದು ಡೌಟ್ ಬರ್ಬೋದು. ಸೊ ಯಾವ ಕ್ಯಾಸ್ಟ್ ಅವರು ಯಾವ ನಿಗಮಕ್ಕೆ ಸೇರ್ತಾರ ಅಂತ ನೀವು ತಿಳ್ಕೊಬೇಕಾದ್ರೆ ಇಲ್ಲಿ ನನ್ನ ನಂಬರ್ ಕಾಣಿಸ್ತಾ ಇದೆ, ನೀವು ಆ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ಯಾವ ಕ್ಯಾಸ್ಟ್ ಯಾವ ನಿಗಮದ್ದು ಅಂತ ನಮ್ಗೆ ಗೊತ್ತಿಲ್ಲ, ಆ ಲೀಸ್ಟನ್ನು ಕಳಿಸಿ ಅಂತ ಹೇಳ್ಬಿಟ್ಟು ನನಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಆ ಲೀಸ್ಟನ್ನು ಕಳಿಸ್ತೀನಿ. ಆಗ ನೀವು ಅರ್ಥ ಮಾಡ್ಕೋಬೋದು ಇಂಥ ಕ್ಯಾಸ್ಟ್ ಇಂಥ ನಿಗಮಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ನನ್ನ ನಂಬರ್ಗೆ ನಿಗಮದ್ದು ಲೀಸ್ಟ್ ಕಳಿಸಿ ಅಂತ ಹೇಳಿದ್ರೆ ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ಸ್ನೇಹಿತರೆ. ಆಗ ನಿಮಗೆ ಸುಲಭವಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ದಾಖಲಾತಿಗಳಿದ್ರೆ ಭೂ ಒಡೆತನ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು.
ಅದೇ ರೀತಿಯಾಗಿ ಸರ್ಕಾರದಿಂದ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್.